ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಮಸ್ತ್ ಅನ್ಕೋತೀವಿ ನೋಡ್ರಿ. ನೀನು ನೋಡ್ರಿ ಬಿಜಾಪುರದಿಂದ ಬಾಗೇವಾಡಿ ಬಂದು ನಮ್ಮ ತಂಗಿದು ನಾವು ಅಕ್ಕ ತಂಗಿಯರು ಕೂಡಿ ಕುಬ್ಸ ಮಾಡಾಕತ್ತೀವಿ ಅಂತ ಹೇಳಿದ್ರೆ ಹಾಗೆ ನಮ್ಮ ರಿಲೇಟಿವ್ಸ್ ನಮ್ಮ ಹೆಣ್ಮಗಳು ಎಲ್ಲ ರಿಲೇಟಿವ್ಸ್ ಕೂಡಿ ಮಾಡಾಕತ್ತೀವಿ ನೋಡ್ರಿ. ಮೊನ್ನೆ ದೊಡ್ಡ ಕುಬ್ಸ ಆಯ್ತು ಅವ್ರ ಗಂಡ ಮನೆಯೊಳಗೆ, ಹಾಗಾಗಿ ಕುಬ್ಸ ಸಂಬಂಧ ಬಂದೀವಿ. ಇವತ್ತು ಬೆಳಿಗ್ಗೆ ನೋಡಿ 5:30 ಎದ್ದೀವಿ. ನಮ್ಮ ತಂಗಿ ಅಂತ 4ಕ್ಕೆ ಎದ್ದು ಇಷ್ಟೋ ತನಕ ಎಲ್ಲ ಆಲ್ಮೋಸ್ಟ್ ಒಂದಿಷ್ಟು ಕೆಲಸ ಆಗೈತೆ. ಒಂದು ಕಸ ಪರಿಸಿ ದೇವ್ರ ಪೂಜೆ ಒಂದು ಮಾಡ್ಬೇಕು ನೋಡ್ರಿ. ನಮ್ಮ ತಂಗಿ ಅಡಿಗೆ ಕೆಲಸ ಮಾಡ್ಕೊಳಕತ್ತ. ಬರ್ರಿ ಇವತ್ತು ಡೈಲಿ ರೂಟೀನ್ ಎಲ್ಲ ಹೆಂಗೆ ಹೋಗುತ್ತೆ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ರಿಲೇಟಿವ್ಸ್ ಬರ್ತಾರಲ್ಲ ಕುಬ್ಸ ಯಾವ ಥರ ಮಾಡ್ತೀವಿ ಸಿಂಪಲ್ ಆಗಿ ಮನೆಯೊಳಗೆ ಮಾಡ್ತೀವಿ ಎಲ್ಲರೂ ಸೇರಿ. ಬರ್ರಿ ದೇವ್ರ ಪೂಜೆ ಮಾಡ್ಬೇಕು ನೋಡ್ರಿ. ನಮ್ಮ ತಂಗಿ ಈಗ ಬಾಂಡೆ ಕಸ ಎಲ್ಲ ಮಾಡ ಇದು ಜಕ ಮಾಡಿ ಬೇಳೆ ಕುದಿಸಾಕಟ್ಟ ನೋಡ್ರಿ. ಕುದ್ದವರಿನ ಇಲ್ಲ ಕುದ್ದ ಭಾಳ ಹಣ್ಣು ಕುದಿಸ್ಬಾರ್ದು, ಒಳಸ ಬರ್ತದೆ ಮನೆಗತೆ. ನಾನು ದೇವ್ರ ಪೂಜೆ ಮಾಡಲಿ ನೋಡ್ರಿ. ನಿನ್ನೆ ಮಾಲ್ ತಂದು ಮನೆ ಎಲ್ಲ ಮಾಲ್ ಆಗೈತಿ, ಎಲ್ಲ ಮಾಲೆ ಇಟ್ಟಿರ್ದು ಮನೆ ತುಂಬ. ಬರೀ ದೇವ್ರ ಪೂಜೆ ಮಾಡ್ತೀನಿ. ದೇವ್ರ ಪೂಜೆ ಮಾಡಿ ನಮ್ಮ ಮನೆ ಹತ್ರ ನೋಡ್ರಿ ಪಲ್ಯ ಕಟ್ಟಿ ಅಂತೀವಿ. ಪಲ್ಯ ಕಟ್ಟಿ ಐತಿ, ಅಲ್ಲಿ ಹೋಗಿ ಸ್ವಲ್ಪ ಕಾಯಿಪಲ್ಯ ತರಬೇಕು, ಬದ್ನಿಕಾಯಿ ಅದು. ಬರೀ ಪೂಜೆ ಮಾಡ್ತೀನಿ. ಫಸ್ಟ್ ಲೈಟ್ ಹಚ್ಕೊಂಡು ಇವತ್ತೇನು ನೋಡ್ರಿ, ಇವತ್ತೇನು ತಿಕ್ಕುವುದಿಲ್ಲ. ಇವತ್ತು ಶನಿವಾರ ಐತಿ, ನಿನ್ನೆ ಶುಕ್ರವಾರ ಇರ್ತಲ್ಲ ಅವಾಗೆ ತಿಕ್ಕಿರ್ತಾರೆ. ನಮ್ಮ ಮನೆಯಾಗೂ ನೋಡ್ರಿ ಶುಕ್ರವಾರ ಸೋಮವಾರ ತಿಕ್ತಾರೆ. ಸೋಮವಾರ ಬಸವಣ್ಣಪ್ಪಗೆ, ಶುಕ್ರವಾರ ಬನಶಂಕರಿಗೆ. ಪಟ್ ಪೂಜೆ ಮಾಡ್ಕೊತೀನಿ ಅಂದ್ರೆ ಪೂಜೆ ಮಾಡ್ಕೊಂಡು ಸಿಗ್ತೀನಿ. ದೇವ್ರ ಪೂಜೆನೂ ಮುಗೀತು ನೋಡ್ರಿ. ಇಲ್ಲ ಬರ್ರಿ ಸ್ವಲ್ಪ ತರಕಾರಿ ತರಕ್ಕೆ ಹೋಗೋದು ಅಂತ ಹೇಳಿದ್ಮೇಲೆ ಕಟ್ಟಿಗೆ ಹೋಗಿ ನಮ್ಮ ಮನೆ ಹತ್ರ ಹೇಳಿದ್ಮೇಲೆ ಪಲ್ಯ ಕಟ್ಟಿ ಐತ್ರಿ. ಅಲ್ಲಿ ಹೋಗಿ ಒಂದು ಸ್ವಲ್ಪ ಬದ್ನಿಕಾಯಿ, ಕೆಲವೊಂದು ಇನ್ನೊಂದು 2-3 ಐಟಮ್ ತರೋದು ಐತಿ. ಕಾಯಿಪಲ್ಯ ತೊಗೊಂಬರ್ರಿ. ಪಲ್ಯ ತೊಗೊಂಡು ಬಂದೆ ನೋಡ್ರಿ. ನಮ್ಮ ಕಡೆ ಎಲ್ಲ ಬಿಜಾಪುರ ಬುಧವಾರ ರವಿವಾರ ಇವೆಲ್ಲ ಸಂತಿ ಇರ್ತೈತಿ. ಬಟ್ ಇಲ್ಲಿ ನಮ್ಮ ಬಾಗೇವಾಡಿ ನೋಡ್ರಿ ಡೈಲಿ ಇರ್ತದೆ ಪಲ್ಯ ಕಟ್ಟಿ ಒಳಗೆ. ಡೈಲಿ ಬೆಳಗ್ಗೆ ಸಂಡೇ ಅನ್ನಂಗಿಲ್ಲ, ಮಂಡೇ ಎಲ್ಲ ಡೈಲಿ ಇರ್ತೈತಿ. ಬಟ್ ಸೋಮವಾರಕ್ಕೊಮ್ಮೆ ನೋಡ್ರಿ ಮಾರ್ಕೆಟ್ ಒಳಗೆ ಇರ್ತೈತಿ. ಬರೀ ಬದ್ನಿಕಾಯಿ ಉಸ್ರಿ ಎರಡೇ ಇದ್ದಿದ್ದಿಲ್ಲ, ಉಳ್ಕೈತೆಲ್ಲ ಇದ್ದು ಅವು 2 ತಂದಿನಿ ನೋಡ್ರಿ. ಬರೀ ಬರೋ ಅಡುಗೆ ರೆಡಿ ಮಾಡೋ ಮತ್ತು ಟೈಮ್ ಆಯ್ತು. ತಿರುಗಿ ಎಷ್ಟು ಟೈಮ್ ನೋಡ್ರಿ 8 ಗಂಟೆ ಯಾಕೆ ಬಂತು. ಬರ್ತಾರೆ ಬಡವಡ ಜಲ್ದಿ ಮಾಡ್ಬೇಕಂತೇಳಿ. ಈ ಬ್ಯಾಳಿನೂ ಕುದ್ದೋ ನೋಡ್ರಿ, ಬೆಲ್ಲ ಮಿಕ್ಸ್ ಮಾಡ್ಬೇಕು, ಹಿಟ್ಟು ನಾದಬೇಕು, ನಾಷ್ಟಕ್ಕೆ ಏನ್ರಿ ಮಾಡಬೇಕು. ಬರೀ ಹೋಳಿಗೆ ಇತ್ತಂದ್ರೆ ಪಟ್ ಪಟ್ ಕೆಲಸನೇ ಆಗಂಗಿಲ್ಲ, ಜಲ್ದಿ ಜಲ್ದಿ ಮಾಡ್ಬೇಕಂದ್ರೆ ನೋಡ್ರಿ. ಅವಲಕ್ಕಿ ಮಾಡ್ಯಾರ ನಮ್ಮ ತಾಗಿ ನೋಡಮ್ ಬರ್ರಿ. ಅವಲಕ್ಕಿ ಚುಂಬೂರಿ ಚೂಡ ನೋಡಿ ಎಲ್ಲರೂ ನಾಷ್ಟ ಮಾಡತ್ತೀವಿ. ತಾಗಿ ನೋಡ್ರಿ ಹೂರ್ಣ ರುಬ್ಬಾಕತ್ತಾಳ ನೋಡ್ರಿ. ಹಪ್ಪಳ ಕರಾಕತ್ತೈತಿ. ಇಲ್ಲಿ ಕಟ್ಟಿನ ಸಾರು ಮಾಡೈತಿ ನೋಡ್ರಿ. ಕಟ್ಟಿನ ಸಾರು ಆಗೈತಿ, ಕಡೆ ಅನ್ನಕ್ಕೆ ಇಟ್ಟೈತಿ. ಆಮೇಲೆ ಬದ್ನಿಕಾಯಿ ಪಲ್ಯ ಆಗೈತೆ ನೋಡ್ರಿ. ಇನ್ನು ಹೋಳಿಗೆ ಒಂದು ಆದ್ರೆ ಮುಗೀತು ನೋಡ್ರಿ. ನೋಡ್ರಿ ನನ್ನ ಫ್ರೆಂಡ್ ಮಾಡತ್ತಾಳ ಇಲ್ಲಿ ಹೋಳಿಗೆ. ಇದು ಹೋಳಿಗೆ ಐತಿ ನಾವು ಹಪ್ಪಳ. ಹೋಳಿಗೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ನೋಡ್ರಿ. ಬದ್ನಿಕಾಯಿ ಪಲ್ಯ, ಅನ್ನ, ಸಾಂಬಾರು, ಕಟ್ಟಿನ ಸಾಂಬಾರು ಎಲ್ಲ ಮಾಡಿದ್ವಲ್ಲ. ಈರಮ್ಮ ನೋಡ್ರಿ ಆಕಿ ಬಂದು ಒಂದು 10 ನಿಮಿಷನ ಪಾಪು ಐತೆ ಅಂತ ಹೇಳಕ್ಕೆ ನೀಲಿ ಕಾಕಿನೇ ಹೋಳಿಗೆ ಮಾಡ್ತಿದ್ಲು. ಆ್ಯಕ್ಚುಲಿ ನಾವು ಹೋಳಿಗೆ ಯಾರಿಗಾರು ಹೇಳ್ಬೇಕು ಅನ್ಕೊಂಡು ನೋಡಿ 1.5 kg ಮ್ಯಾಗ ಹಾಕಿದ್ವಿ. ಜಾಸ್ತಿ ಆಗತ್ತಂತೇಳಿ ನಮ್ಗೆ ಅಷ್ಟು ಗೊತ್ತಾಗತ್ತಲ್ಲ ಅಂತೇಳಿ. ಬಟ್ ಮಾಡ್ದೆ ನೋಡ್ರಿ, ಹಂಗೆ ಮಾಡಿ ಯಾರೂ ಅಡ್ಜಸ್ಟ್ ಆಗಲಿಲ್ಲ. ಕಡೆಗೆ ನಾನೇ ಮಾಡಾಕತ್ತೀನಿ ನೋಡ್ರಿ ಹೋಳಿಗೆ. ನಮ್ಮ ಸೊಬಾಕ ತುಂಬ ಕೊಡಾಕತ್ತಿದ್ದು ನಾ ಹೋಳಿಗೆ ಮಾಡಿದೆ. ಬಟ್ ಹೋಳಿಗೆ ಮಾತ್ರ ನೋಡ್ರಿ ಫೈನಲಿ ಮಸ್ತ್ ಬಂದ ನೋಡ್ರಿ. ಫುಲ್ ದೊಡ್ಡ ನಾನು ಮಾಡ್ತೀನಿ ಯಾವಾಗಲೂ. ಬಟ್ ಅದು ಜಾಸ್ತಿ ಐತಲ್ಲ, 1.5 kg ಐತಿ. ಹಾಗಾಗಿ ಯಾರಿಗಾರು ಹೇಳಿದ್ರೆ ಆಯ್ತು ಅಂದ್ಕೊಂಡ್ವಿ. ಬಟ್ ಅಲ್ಲಿ ಯಾರೂ ಇದು ಆಗಲಿಲ್ಲ. ಬಟ್ ನಮಗೆ ಬಂತು ನೋಡ್ರಿ ಹೋಳಿಗೆ, ಚಲೋನೇ ಬಂದ ನೋಡ್ರಿ. ಹೂರ್ಣ ಆಮೇಲೆ ಹಿಟ್ಟು ಕರೆಕ್ಟ್ ಆಯ್ತು ಅಂದ್ರೆ ನೋಡ್ರಿ ಹೆಂಗಾದ್ರೂ ಬರ್ತಾವೆ ಹೋಳಿಗೆ. ಸ್ವಲ್ಪ ಏನಾರ ಅಳಸಾಯ್ತು ಅಂದ್ರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ನೋಡ್ರಿ. ಏನೋ ಹರಿತಾವೆ, ಇಲ್ಲಿಕ್ಕೆ ಇದು ಆಗ್ತಾವೆ. ಬಟ್ ಅವು 2 ಕರೆಕ್ಟ್ ಇದ್ದು. ಹಾಗಾಗಿ ನೋಡ್ರಿ ಹೋಳಿಗೆ ಹೆಂಗೆ ಬೇಕು ಹಂಗೆ ಬಂದವು. 1.5 kg ಒಳಗೆ ಇನ್ನೊಂದು ಸ್ವಲ್ಪ ಉಳಿಸಿದ್ವಿ, ಜಾಸ್ತಿನೇ ಅದು ಹೋಳಿಗೆ ನೋಡ್ರಿ. ಫುಲ್ ದೊಡ್ಡ ಬರಾಕತ್ತಿದ್ದು. ನಾನು ಟವ ಒಳಗೆ ಇದು ಮಾಡಾಕತ್ತೀನಿ ಅಂತೇಳಿ ಅಷ್ಟೇ ಮಾಡ್ಕೊಂಡೆ. ದೊಡ್ಡ ಮಾಡ್ಕೊಂಡೀನಿ. ಅವ್ರಿಗೆ 2 ಹೋಳಿಗೆ ತಿನ್ನೋರು 1 ಹೋಳಿಗೆ ತಿನ್ನೋದು ಸಾಕಾಗ್ಬೇಕು ನೋಡ್ರಿ, ಅಷ್ಟು ದೊಡ್ಡವಾಗ್ಯವು. ಅದರ ನಾವು ಕೆಳಗೆ ಬರ್ಷನ್ ಕಟ್ಟಿ ಮ್ಯಾಗ ಇಟ್ಟೇ ಮಾಡ್ತೀವಿ. ಬಟ್ ಕೆಳಗೆ ಇಟ್ಟಿದ್ದೆ, ಹಾಗಾಗಿ ಜರಾಕತ್ತಿತ್ತು ನೋಡ್ರಿ. ಅದು ಕಂಟಿನ್ಯೂಸ್ ಆಗಿ ಹಿಂದೆ ಜರಾತಿತ್ತು. ಹೊಸದೊಂದು ಇತ್ತದು ಟವ, ಇದ್ರದ್ದು ಅದು ಒಂದು ನೋಡಿರಿ ಈ ಥರ ಬರಾಕತ್ತ. ಹೋಳಿಗೆ ಮಾತ್ರ ಮಸ್ತ್ ಬಂದು ಫೈನಲಿ ಇಟ್ಟುದೆಲ್ಲ ಕರೆಕ್ಟ್ ಆಯಿತು. ಹೋಳಿಗೆದೇ ಒಂದು ದೊಡ್ಡ ಚಿಂತೆ ಆಗಿತ್ತು. ಉಳ್ಕಿದ ಅಡುಗೆ ಹೆಂಗಾರ ಮಾಡಿಬಿಡ್ತೀವಿ ಮೇಲಿಂದು. ಬಟ್ ಹೋಳಿಗೆ ಮಾಡೋದೇ ಕಟ್ಟಿ ನೋಡ್ರಿ. ಯಾಕಂದ್ರೆ ಸ್ವಲ್ಪ ಏನಾರ ಕೆಟ್ಟು ಅಂದ್ರೆ ಎಲ್ಲ ಹರ್ಕೊಂಡೇ ಕೂಡ್ಬಿಡ್ತಾವೆ ಹೋಳಿಗೆ ಅಂತ ಹೇಳೋಣಾಗಿತ್ತು. ಅದು ಫೈನಲಿ ಹೋಳಿಗೆ ಮಾತ್ರ ಮಸ್ತ್ ಬಂದು ನೋಡ್ರಿ. ನಾವು ಹೇಳ್ದಂಗೆ ಬಂದು ಉಬ್ಬು ಫುಲ್ ದೊಡ್ಡ ಬಂದಿದ್ದು. ನಮ್ಮ ಅಕ್ಕ ಶೋಭಾಕನೂ ಮಾಡ್ತಾಳ್ರಿ. ಬಟ್ ಆಕಿಗೂ ಅಷ್ಟೊಂದು ಬರೋಂಗಿಲ್ಲ. ಅಂದ್ರೆ ಭಾಳ ಆದಮೇಲೆ ಹೂರ್ನದು ಏನಾರ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದ್ರೆ ಹೆಂಗೆ ಅಂತ ಅಂದ್ಕೊಂಡು ಇದು ಮಾಡಾಕತ್ತಿದ್ವಿ. ಬಟ್ ಹಿಂಗೆ ಮಾಡಿ ಬಂದು ನೋಡ್ರಿ ಹೋಳಿಗೆ ಅಂತೂ ಆಯಿತು ನೋಡ್ರಿ. ಊರಿಂದ ಎಲ್ಲರೂ ಬಂದಾರ. ಆ್ಯಕ್ಚುಲಿ ಜಲ್ದಿನೇ ಬರ್ತಾರೆ ಅಂದ್ಕೊಂಡಿದ್ದೆ ನೋಡ್ರಿ. ಅದನ್ನ ಲೇಟಾಗಿ 1 ಗಂಟೆದು ಬಂದರು. ಎಲ್ಲರೂ ಕೂಡ ಬರ್ಬೇಕಾದ್ರೆ ಲೇಟೇ ಆಯ್ತು ನೋಡ್ರಿ. ಬಂದ ತಕ್ಷಣ ಏನೈತಿ ಮತ್ತೆಲ್ಲಿ ಚಹಾ ಮಾಡೋದು, ಬಿಸಿಲೊಂದು ಜಾಸ್ತಿನೇ ಇತ್ತು. ಬಿಸಿ ಹೋಳಿಗೆನೇ ರೆಡಿ ಇದ್ದು ಅಂತೇಳಿ ಬಂದ ತಕ್ಷಣ ನೀರದು ಕೊಟ್ಟು ಊಟ ಕೊಟ್ವಿ ನೋಡ್ರಿ. ಎಲ್ಲರೂ ಸೇರಿ ನಮ್ಮ ಹೆಣ್ಮಗಳು, ನಮ್ಮ ನೆಗ್ಯಾನಿದು ಎಲ್ಲರೂ ಕೂಡ ಬಂದಾರ ನೋಡ್ರಿ ಕುಬ್ಸ ಮಾಡೋಕ್ಕೆ.
ಈ ಕಡೆ ನಾವು ಮಾಡಾಕತ್ತಿದ್ದೀವಿ, ಅಕ್ಕ ತಂಗಿರು ಹಾಗೆ ನಾವು ಮಾಡ್ತೀವಿ ಅಂದರು. ಹಾಗಾಗಿ ಇಷ್ಟು ಸೀರೆ ಮಾಡಿದ್ರೆ ಆಯಿತು ಅಂತೇಳಿ ಇಷ್ಟು ಸೀರೆ ಮಾಡ್ಬೇಕಂತೇಳಿ ಅವ್ರು ಬಂದ ತಕ್ಷಣ ಆಶಾ ಊಟಕ್ಕೆ ಕೊಡಾಕತ್ತಿದ್ಲು. ಈ ಕಡೆ ಶೋಭಾ ಅಕ್ಕ ನೋಡ್ರಿ ನಮ್ಮ ಅಕ್ಕ ಚಪಾತಿ ಎಣ್ಣೆ ಹಚ್ಚಿ ಚಪಾತಿ ಮಾಡಾತಿದ್ಲು. ನಾ ಈ ಕಡೆ ಹೋಳಿಗೆ ಮಾಡಾಕತ್ತಿದ್ದೆ ನೋಡ್ರಿ. ನಮ್ಮ ಅಣ್ಣನೂ ಊಟಕ್ಕೆ ಬರ್ತೀನಿ ಅಂದ, ಎಲ್ಲರೂ ಊಟ ಮಾಡತ್ತೀವಿ. ಈಗ ಬಾನ ನಮ್ಮ ಅಣ್ಣನೂ ಬಂದ, ಅವನಿಗೆ ಊಟಕ್ಕೆ ಹಚ್ಕೊಟ್ಟಿವಿ ನೋಡ್ರಿ. ಈಗ ಅವನು ಊಟ ಮಾಡಾಕತ್ತಾನ. ನಾವು ಊಟ ಮಾಡಾಕತ್ತೀವಿ ನೋಡ್ರಿ. ಈರಂ ಬಂದಾಳ, ಆಗಲೇ ಅಡ್ಗಿ ಗಿಡ್ಗಿ ಮಾಡಿ ಹುಡುಗಿದ್ರು ಬಂದಾಳ ಮತ್ತೆ ವಾಪಸ್. ಇಲ್ಲಿ ಆಶಾ ಊಟ ಮಾಡತ್ತಾಳ, ಮಮ್ಮಿ ಊಟ ಮಾಡ್ಕೊತಾಳ, ನಿಮ್ಮ ಸುನಂದ ಮತ್ತು ನಾ ಊಟ ಮಾಡ್ತೇವೆ. ಬರ್ರಿ ಊಟ ಮಾಡೋಣ. ಊಟ ಅದೆಲ್ಲ ಆಯ್ತು ನೋಡ್ರಿ. ಮ್ಯಾಗ ಇನ್ನೇನು ಕುಬ್ಸ ಮಾಡಕತ್ತಾರ ಅಂದ್ರೆ, ಕುಬ್ಸ ಅಂದ್ರೆ ಎಲ್ಲ ಕುಂಕುಮ ಹಚ್ಚಿ ಸೀರೆ ಅದು ಕೊಡ್ತಾರೆ ನೋಡ್ರಿ. ನಮ್ಮ ಕಡೆ ಉತ್ತರ ಕರ್ನಾಟಕ ಕುಬ್ಸ ಅಂದ್ರೆ ನೋಡ್ರಿ ಅಡುಗೆ ಮಾಡಿಬಿಟ್ಟು ಸ್ವೀಟ್ ಏನೇ ಇರಲಿ ಸ್ವೀಟ್ ತಿನ್ನಿಸ್ಬಿಟ್ಟು ಅವರಿಗೆ ತುಂಬ ಹ್ಯಾರಿ ಮಾಡ್ತಾರೆ ಮಾಡೋರೇನೈತಿ. ಇನ್ನು ಮೆನ್ ಮಗಳು ನೋಡ್ರಿ, ಇವರು ಸವಿತಾ ಅಂತೇಳಿ ಅಕ್ಕ, ಸವಿತಾ ಅಕ್ಕ ನೋಡ್ರಿ ಇದು ಮಾಡಕತ್ತಾರ, ಕುಂಕುಮ ಅರ್ಶಿನ ಕುಂಕುಮ ಕೊಡತ್ತಾರ. ಆ ಕಡೆ ಕೂತಲ್ಲ ನಮ್ಮ ರಿಲೇಟಿವ್ಸ್ ನೋಡ್ರಿ, ರವಿ, ರಾಜಾ, ಶಶಿ, ರಾಜೇಶ್ವರಿ, ಚಿನ್ನು ಇಷ್ಟರು ಬಂದಿದ್ರು. ಅವರು ಆಮೇಲೆ ಬಂದರು, ನಾವು ಸ್ಟಾರ್ಟ್ ಮಾಡಿದ್ವಿ, ಸ್ವಲ್ಪ ಲೇಟಾಗಿ ಬಂದರು ನೋಡ್ರಿ. ಹಾಗಾಗಿ ಅವ್ರಿಗೂ ಮೇಲೆ ಊಟ ಕೊಟ್ಟಿದ್ದು, ಮೇಲೆ ಊಟ ಮಾಡಿ ಕೆಳಗೆ ಬಂದರು. ಈಗ ಅವ್ರು ಹೆಂಗೋ ಊರಿಗೆ ಹೋಗ್ಬೇಕು ನೋಡ್ರಿ. ಅವರು ಒಬ್ರು ಇಂಗ್ಲೇಶ್ವರ್ಲಿಂದ ಬಂದಾರ, ಒಬ್ರು ಹಾಲಾಳದಿಂದ ಬಂದಾರ, ಒಬ್ರು ಬಿಜಾಪುರ್ಲಿಂದ ಬಂದಾರ. ಎಲ್ಲರೂ ಹೋಗ್ತಾರೆ. ಈಗ ಸಾಯಂಕಾಲ ನೋಡ್ರಿ ಟೈಮ್ ಬಂದು 5 ಗಂಟೆ ಆಗೈತಿ. ಮತ್ತೆಲ್ಲ ಮುಗಿಸ್ಕೊಂಡು ಅವ್ರು ಬಸ್ಸಿಗೆ ಹೋಗ್ಬೇಕಲ್ಲ, ಹಂಗಾಗಿ ಈಗ ಆಯರಿ ಮಾಡಕತ್ತಾರ ನೋಡ್ರಿ. ಆಯರ್ ಮಾಡಿಬಿಟ್ಟು ಹೋಗ್ತಾರೆ ನೋಡ್ರಿ. ನನಗೆ ಸೀರೆ ಉಡಿಸ್ಬಿಟ್ಟು ಬರೀ ಎಲ್ಲ ಏನೇನಾಗತ್ತಂಗೆ ಕಂಟಿನ್ಯೂ ವಿಡಿಯೋ ಮಾಡ್ತೀವಿ.
ಊಟ ಆದಮೇಲೆ ನೋಡಿರಿ ಈವ್ನಿಂಗ್ ಟೈಮ್ ಸೀರಿಯದೆಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ರು. ಈವ್ನಿಂಗ್ ನೋಡಿರಿ ಅವಲಕ್ಕಿ ಚೂಡ ಹಾಕ್ಕೊಟ್ಟಿದ್ವಿ. ಅವಲಕ್ಕಿ ಚೂಡ ತಿಂದುಬಿಟ್ರು. ಆಮೇಲೆ ಚಹಾ ಕೆಟ್ಟು ಚಹಾ ಸೊಸಾತಿ ನೋಡ್ರಿ ಚಾನು ಆಯಿತು. ಚಹಾ ಕುಡಿದು ಇನ್ನೇನು ಹೋಗ್ತಾರೆ ನೋಡಿರಿ 5:30 ಹಾಕೋದು ಟೈಮ್ ಹೇಳೋದಲ್ಲ. ಅವಾಗ ಹಾಗೆ ಮಾತಾಡ್ಕೊಂಡು ಕೂತಾರೆ ನೋಡಿರಿ. ರಿಲೇಟಿವ್ಸ್ ಎಲ್ಲ ಬಂದಾಗ ಟೈಮ್ ಆಗಿದ್ದೇ ಗೊತ್ತಾಗಂಗಿಲ್ಲ ಹೆಂಗೆ ಟೈಮ್ ಹೋಗುತ್ತೆ ಅಂಥೇಳಿ. ಈಗ ಎಲ್ಲರಿಗೂ ಚಹಾ ಮಾಡಿ ನೋಡಿರಿ ಬರೀ ಚಹಾ ಕುಡಿದು ಹೋಗ್ತಾರೆ ಇನ್ನೇನು ಅವರು. ಬಾಯ್. ಎಲ್ಲರೂ ಕುಪ್ಸ ಮಾಡಿ ಹೋದ್ರು ನೋಡ್ರಿ ಬಿಜಾಪುರ ನಮ್ಮ ಹೆಣ್ಮಗಳು ಬಂದಿರಲ್ಲ. ಈ ನೆಕ್ಸ್ಟ್ ನೋಡ್ರಿ ನಾವು ಎಲ್ಲರೂ ಕುಪ್ಸ ಮಾಡಿ ಊಟ ಮಾಡ್ತೀವಿ. ಬಟ್ ಇನ್ನು ಸೀರಿಯದು ಮಾಡ್ಬೇಕಂತ ಮಾಡ್ವಿ. ಒಂದು ಸ್ಟುಡಿಯೋದು ಮಾಡಕ್ಕೆ ಬರ್ರಿ ನಾವು ರೆಡಿ ಹಾಕಿವಿ. ಎಲ್ಲರೂ ಅಕ್ಕ ತಂಗಿ ಐಸ್ ಕ್ರೀಮ್ ತಿನ್ನಾಕತ್ತೀವಿ ನೋಡ್ರಿ. ಎಲ್ಲರೂ ವೇಟ್. ನಮ್ಮ ಮಾಮ ಐಸ್ ಕ್ರೀಮ್ ತಂದಾನ. ಚಿನ್ನು ಅವ್ರು ದೊಡ್ಡಪ್ಪ ಅದಕ್ಕೆ ಐಸ್ ಕ್ರೀಮ್ ತಿನ್ನತ್ತೆ. ಐಸ್ ಕ್ರೀಮ್ ತಿನ್ನು ಬರ್ರಿ. ನೀವು ತಿಂದಿರಿ ಈಗ ನಾವು ತಿಂತೀವ. ಈಗ ಬಂದಾತ ಅವ್ರ ಅಂಟಿ ಬಿಸಿ ಬಿಸಿ ಹೋಳಿಗೆ ಎಲ್ಲ ಹೋಳಿಗೆ ಮುಗಿದ್ರು ಈಗಿನ ಸಂಬಂಧ ಬಿಸಿ ಬಿಸಿ ಹೋಳಿಗೆ ಮಾಡ್ಕೊಟ್ಟಾಳ್ರಿ. ಇಲ್ಲಿ ನಮ್ಮ ಶೋಭಾ ಅಕ್ಕ ನೋಡ್ರಿ ಆಕಿನ ಸಂಬಂಧ ಬಿಸಿ ಬಿಸಿ ಹೋಳಿಗೆ ಮಾಡ್ಕೊಟ್ಟಾಳ್ರಿ. ನಮ್ದೆಲ್ಲ ಆಗೈತಿ ಊಟ ಆಕಿನ ಸಂಬಂಧ ಮಾಡ್ಯಾವ ನೋಡ್ರಿ. ಸಂಜೆ 7ಕ್ಕೆ ಬಂದಾಕಿ ಬರೋದೆ. ನಾವೇನ ಕುಬ್ಸದ ಸಂಬಂಧ ರೆಡಿ ಆಗತ್ತೀವಿ. ನಾ ಮುಗ್ದಿಲ್ಲ ನೋಡ್ರಿ. ಕಿಟ್ಟೆ ಕೂತ ನಮ್ಮ ತಿರುಗಿ ಆಶಾ ಸಾರಿ ಉಟ್ಕೊಂಡಾಳ. ಇನ್ನ ಶೋಭಾ ಅಕ್ಕ ರೆಡಿ ಆಗಿಲ್ಲ. ನಾನು ರೆಡಿ ಆಗ್ಬೇಕು. ಎಲ್ಲರೂ ರೆಡಿ ಆಗಾನ ಸಿಗ್ತೀನಿ. ಆಶಾ ರೆಡಿಯಾಗಿ ಕೂತ್ಲು. ನಮ್ಮ ಅಣ್ಣ ನೋಡ್ರಿ ಪಿಜ್ಜಾ ತೊಗೊಂಬಂದ. ದಿವ್ಯಾ ಬಂದ. ನಾವೆಲ್ಲರೂ ಬಂದೇವೆ ಅಂತ ಹೇಳಿ ಪಿಜ್ಜಾ ತಿನ್ನೋ ಬರ್ರಿ. ಫಸ್ಟ್ ಆಫ್ ಆಲ್ ನಮ್ಮ ತಂಗಿಗೆ ಲಾಸ್ಟ್ ಡೆಲಿವರಿ ಆಗುತ್ತಲ್ಲ ಅದಕ್ಕೆ ಪಿಜ್ಜಾ ತಿನ್ನತ್ತೆ. ಪಿಜ್ಜಾ ತಿನ್ನ ಡೆಲಿವರಿ ಆಗೋಕ್ಕಿಂತ ಮುಂಚೆ ಆಕಿನ ಮಗನಿಗೂ ಅಡ್ವಾನ್ಸ್ ಪಿಜ್ಜಾ ತಿನ್ಸಾತಾಳಕಿ. ಲೇಟ್ ಆಗಿತ್ತು ಅಂತ ಹೇಳಿ ಕುಂಕುಮ ಹಚ್ಚಿಸು ಸೀರೆ ಕೊಟ್ಟವೆಲ್ಲ ಕೊಟ್ಟ ಮ್ಯಾಗ ಈಗ ಲವ್ ಮಾಡತ್ತೀವಿ ನೋಡ್ರಿ. ನಾವು ಆಕಿನ ಜೊತೆ ಎಲ್ಲ ರೆಡಿ ಆಗಿಬಿಟ್ಟು ಕುಪ್ಸ ಮಾಡಿದ್ವಿ ನೋಡ್ರಿ. ಶೋಭಾ ಅಕ್ಕ ಹೋದ್ಲು ಲೇಟ್ ಆಗಿತ್ತು ಅಂತೇಳಿ. ಜಸ್ಟ್ ಇವ್ರದ್ದು ಒಪ್ಪತ್ತ ಎಲ್ಲರದ್ದು ಒಪ್ಪತ್ತ ಅಂತ ಹಾಗಾಗಿ ಸುಮ್ಮನೆ ಊಟ ಏನು ಬೇಡ ನೋಡ್ರಿ. ಹೋಳಿಗೆ ನೋಡಿ ಸಾಕಾಗೈತಿ. ನಾಳೆ ನೋಡ್ರಿ ನಮ್ಮ ತಂಗಿ 4 ಮನೆಗೆ ಕುಪ್ಸ ಬಂದವು. ನಾಳೆ ನಾವು ಊರಿಗೆ ಹೋಗ್ಬೇಕು ವಾಪಸ್. ಏನೇನು ಹಾಕೋದು ಗೊತ್ತಿಲ್ಲ ನೋಡ್ರಿ. ಬೆಸ್ಟ್ ಫ್ರೆಂಡ್ದಲ್ಲಿ ಇರಮ್ಮ ಆಕಿನೂ ಕುಪ್ಸ ಮಾಡ್ಯಾವ ನೋಡ್ರಿ. ಬರೀ ಪಟ್ಟ ಚಹಾ ಮಾಡ್ಕೊಂಡು ಹೋಗ್ತೀನಿ ಮ್ಯಾಗ. ಅವ್ರಿಗೆ ಚಹಾ ಬೇಕಂತ ಕೂತಾರೆ. ಇಷ್ಟು ಒಪ್ಪತ್ತದ ನಮ್ಗೆ ಒಪ್ಪತ್ತಿಲ್ಲ ಬಟ್ ಇವತ್ತು ಅದ್ರ ನಂಗೆ ಹಸು ಇಲ್ಲ ಅಂತ ಹೇಳ್ಕೊಡಲಾಗಿ ನೋಡಿ.
ಟೈಮ್ ನೋಡಿರಿ 12 ಗಂಟೆ ಆಯ್ತು, ಇನ್ನೇನು ಮಲ್ಕೊಂಬಿಡ್ತೀವತ್ತಂದ್ರೆ ಇವತ್ತು ಫುಲ್ ಡೇ ಸುಸ್ತೇ ಆಯ್ತು ನೋಡಿರಿ. ಎಲ್ಲ 2-3 ಊರಲ್ಲಿ ಕುಬ್ಸ ಮಾಡಕ್ಕೆ ಬಂದಿದ್ರು, ಎಲ್ಲ ಕುಬ್ಸಾನು ಚಂದ ಆಯ್ತು ನೋಡಿರಿ. ನಾವು ಅಕ್ಕ ತಂಗಿರೆಲ್ಲ ಕುಬ್ಸ ಮಾಡಿದ್ವಿ, ಎಲ್ಲ ಮಾಡಿ ಊಟ ಮಾಡಿ ಮಲ್ಕೊಂಬಿಡತ್ತೆ ನೋಡಿರಿ. ಈಗ ಟೈಮ್ ಭಾಳ ಮಲ್ಕೊಂಬಿಡ್ತೀವಿ. ಇವತ್ತು ನೋಡಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.